ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ, ಈ ಪ್ರಕರಣವನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಬಿಜೆಪಿಯವರು ಈಗ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಬೇರೆ ಬೇರೆ ಸ್ವರೂಪದಲ್ಲಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಗಳಾಯಿತು. ಈಗ ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋದಕ್ಕೆ ಮತ್ತೊಂದು ರಣತಂತ್ರವನ್ನು ಹೆಣಿತಾ ಇದೆ ಬಿಜೆಪಿ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯುವಂತೆ ಪ್ರತಿಭಟನೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಸಿ ಮುಟ್ಟಿಸೋದಕ್ಕೆ ರಣತಂತ್ರ. ಇವತ್ತು ಕಲಬುರಗಿಯಲ್ಲಿ ಬಿಜೆಪಿಯವರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಹೋರಾಟ, ದೊಡ್ಡ ಮಟ್ಟದಲ್ಲಿ ಹೋರಾಟ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್. ಆ್ಯಕ್ಚುಯಲ್ ಆಗಿ ಪ್ರಿಯಾಂಕ್ ಖರ್ಗೆ ಅಂದರೆ ಈ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು CBIಗೆ ಒಪ್ಪಿಸೋದಕ್ಕೆ 3ನೇ ತಾರೀಕು ತನಕ ಡೆಡ್ಲೈನ್ ಕೊಟ್ಟಿದ್ರು. ಅದು ಮುಗೀತು. ಇವತ್ತು ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಂದುವರೆದ ಭಾಗವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. BY ವಿಜೇಂದ್ರ ನೇತೃತ್ವದಲ್ಲಿ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಕೇಸರಿ ಪಡೆ ಸಜ್ಜಾಗಿದೆ. ಅಶೋಕ್ ಸೇರಿ ಹಲವು ಬಿಜೆಪಿ ನಾಯಕರು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ಜಗತ್ತು ವೃತ್ತದಿಂದ ಪ್ರಿಯಾಂಕ್ ಮನೆ ತನಕ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇನ್ಫ್ಯಾಕ್ಟ್ ಮುತ್ತಿಗೆ ಹಾಕೋದಕ್ಕೆ 4ರಿಂದ 5 ಪ್ರತ್ಯೇಕ ತಂಡಗಳನ್ನ ಪ್ಲಾನ್ A ಪ್ಲಾನ್ B ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹೋರಾಟವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಸುಮಾರು 5,000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರವನ್ನು ತಂದ್ಬಿಡ್ಬೋದು. AICC ಪ್ರೆಸಿಡೆಂಟ್ ಮಗನ ಮೇಲೆ ಇಂಥ ಆರೋಪ ಬಂದಿದೆ ನೋಡಿ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ವಿಪರೀತವಾಗಿ ಈ ಪ್ರಕರಣವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮಾಡ್ಕೊಳ್ಬೇಕಾಗಿರುವಂತಹ ತಯಾರಿಯನ್ನು ಮಾಡಿಕೊಂಡಿದೆ. ಹೋರಾಟದ ಸ್ವರೂಪ ಏನು ಮತ್ತು ಯಶಸ್ವಿ ಆಗ್ತಾರಾ, ಭಾಗಶಃ ಯಶಸ್ವಿ ಆಗ್ತಾರಾ, ಮತ್ತು ಈ ಪ್ರತಿಭಟನೆ ಪಾದಯಾತ್ರೆ ಮತ್ತೆ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಹತ್ತಿಕ್ಕೋ ಕೆಲಸ, ದಮನಿಸುವಂತಹ ಕೆಲಸ ಆಗತ್ತಾ ಅನ್ನೋದು ಕುತೂಹಲ. ನೆನೆ ಕೂಡ ನಾವು ನೋಡಿದ್ವಿ ಆ ಸಾರಿಗೆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ಯಾವ ರೀತಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ. ಸೊ ಇವತ್ತು ಕೂಡ ಹೈಡ್ರಾಮಾ ನಡೆಯುತ್ತಾ ಕಲಬುರಗಿಯಲ್ಲಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. AICC ಅಧ್ಯಕ್ಷನ ಮಗನ ಕತೆ ಹೀಗೆ ಅಂತ ಈಗಾಗಲೇ ಟ್ರೆಂಡ್ ಕೂಡ ಸೃಷ್ಟಿ ಮಾಡ್ತಾ ಇದೆ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ. ಇವತ್ತಿನ ಹೋರಾಟದ ಸ್ವರೂಪ ಮತ್ತು ಎಫೆಕ್ಟು, ಇಂಪ್ಯಾಕ್ಟು ಯಾವ ರೀತಿ ಆಗುತ್ತೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಎಲ್ರಿಗೂ ಗೊತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋ ತನಕ ಪೊಲೀಸರು ಬಿಡಲ್ಲ, ಇವರೆಲ್ಲರನ್ನೂ ಕೂಡ ವಶಕ್ಕೆ ತಗೋತಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಆದರೂ ಕೂಡ ಹೋರಾಟವನ್ನು ತೀವ್ರಗೊಳಿಸೋ ನಿಟ್ಟಿನಲ್ಲಿ ಬಿಜೆಪಿಯವರ ಪ್ಲಾನ್ ಏನು, ಅದನ್ನು ಹತ್ತಿಕ್ಕೋದಕ್ಕೆ ಪೊಲೀಸರ ಪ್ಲಾನ್ ಏನು? ಅರವಿಂದ್, ಈಗಾಗಲೇ ಏನಂದ್ರೆ ಸಚಿನ್ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದ ಒಂದು ಡೆತ್ ನೋಟ್ ನಲ್ಲಿ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಹೀಗಾಗಿ ರಾಜೀನಾಮೆ ಕೊಡಬೇಕು, ಪ್ರಕರಣವನ್ನ CBI ತನಿಖೆಗೆ ವಹಿಸಬೇಕು ಅಂತ ಈಗಾಗಲೇ ಕೇಸರಿ ಪಡೆ ಏನಂದ್ರೆ ಮೊದಲ ಹಂತದ ಈಗಾಗಲೇ ಹಂತ ಹಂತವಾಗಿ ಹೋರಾಟ ಆರಂಭಿಸಿತ್ತು. ಇವತ್ತು ಏನಂದ್ರೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಐವನ್ ಚಾಯ್ ಅತಿಥಿ ಗೃಹದ ಬಳಿ ಇರುವಂತಹ ಅವರ ಮನೆಗೆ ಮುತ್ತಿಗೆ ಹಾಕಿ ಏನಂದ್ರೆ ಮೊದಲ ಹಂತದ ಹೋರಾಟಕ್ಕೆ ಇವತ್ತು ಕೇಸರಿ ಪಡೆ ಸಜ್ಜಾಗಿದ್ದು. ಏನಂದ್ರೆ ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರನ್ನು ಈಗಾಗಲೇ ಏನಂದ್ರೆ ಕಲಬುರಗಿಯ ಜಗತ್ ವೃತ್ತದಿಂದ ಅವರ ಐವನ್ ಚಾಯ್ ಅತಿಥಿ ಗೃಹದವರೆಗೂ ಕೂಡ ಈಗಾಗಲೇ ಏನಂದ್ರೆ ಹೋರಾಟಕ್ಕೆ ಸಜ್ಜಾಗಿದೆ. ಇದಕ್ಕೆ ಪ್ರಮುಖ 2 ಕಾರಣಗಳಿವೆ. ಒಂದೇ ಏಟಿಗೆ 2 ಹಕ್ಕಿಯನ್ನು ಹೊಡೆಯೋದಕ್ಕೆ ಈಗಾಗಲೇ ಅಂದ್ರೆ ಕೇಸರಿ ಪಡೆ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಈಗಾಗಲೇ ಬಿಜೆಪಿ ಅಧಿಕಾರಾವಧಿಯಲ್ಲಿದ್ದಾಗ ಸರಣಿ ಸಾಲುಗಳಾಗಿ ಒಂದು ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ್ರು. ಹೀಗಾಗಿ ಅದರ ಒಂದು ರಿವೆಂಜ್ ತೀರಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಅವರ ಡೆತ್ ನೋಟ್ ನಲ್ಲಿ ಹೆಸರಿದ್ರು ಕೂಡ ಅವರು ಇಲ್ಲಿವರೆಗೂ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅವರ ರಾಜೀನಾಮೆ ಪಡೆಯುವುದು ಆ ಮೂಲಕ ಏನಂದ್ರೆ AICC ಅಧ್ಯಕ್ಷರ ಮಗನೇ ಈ ರೀತಿಯಾಗಿ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಏನಂದ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕೈ ನಾಯಕರನ್ನು ಹಣಿಯೋದಕ್ಕೆ ಈಗಾಗಲೇ ಸಜ್ಜಾಗಿದೆ. ಆದರೆ ಈಗಾಗಲೇ ನೀವು ಹೇಳಿದಂತೆ ಜಗತ್ ವೃತ್ತದಿಂದ ಪ್ರತಿಭಟನೆ ಏನೋ ಆರಂಭವಾಗ್ತಾ ಇದೆ. ಅವರ ಖರ್ಗೆ ಅವರ ಮನೆಗೆ ಬರದಂತೆ ಈಗ ಪೊಲೀಸರ ಸರ್ಪಗಾವಲು ಕೂಡ ಹಾಕಲಾಗಿದೆ. ಈ ಕಡೆ ಭಾಗದಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಅರವಿಂದ್, ಒಟ್ಟು 4 ಸುತ್ತಿನ ಏನಂದ್ರೆ ಭದ್ರತೆಯನ್ನು ಈಗಾಗಲೇ ಖರ್ಗೆ ಅವರ ಮನೆ ಸುತ್ತಲೂ ಹಾಕಿದ್ದಾರೆ. ಇದು ಮೊದಲನೇ ಹಂತದ ಒಂದು ಫೇಸ್ ಆಗಿದೆ. ಇಲ್ಲಿ ಸುಮಾರು ಏನಂದ್ರೆ 100ಕ್ಕೂ ಹೆಚ್ಚು ಜನ DYSP ನೇತೃತ್ವದಲ್ಲಿ ಇಲ್ಲಿ ಪೊಲೀಸರಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಇನ್ನೂ ಕೆಲವೇ ದೂರಗಳ ಒಂದು 200 ಮೀಟರ್ ಹಂತದಲ್ಲಿ ಮತ್ತೊಂದು ಬ್ಯಾರಿಕೇಡ್ ಹಾಕಿ ಅಲ್ಲೂ ಕೂಡ DYSP ಅವರ ಒಂದು ನೇತೃತ್ವದಲ್ಲಿ ಒಂದು
ತಂಡಗಳನ್ನು ಅಂದ್ರೆ ಅಲ್ಲೂ ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಎಲ್ಲಿವರೆಗೂ ಅಂದ್ರೆ ಕಲಬುರಗಿ ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಅಲ್ಲಿವರೆಗೂ ಮಾತ್ರ ಈಗ ಬಿಜೆಪಿ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನು ಈಗಾಗಲೇ ಕೊಡಲಾಗಿದೆ. ಅದಾದ ಬಳಿಕ ಏನಂದ್ರೆ ಮುತ್ತಿಗೆಗೆ ಹಾಕಕ್ಕೆ ಏನಾದ್ರೂ ಮುಂದಾಗಿದ್ದೇ ಆದ್ರೆ ಆರ್ ಅಶೋಕ್ ಆಗಿರ್ಬೋದು. ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಇವತ್ತು ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ MLC ರವಿಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಏನಾದ್ರೆ ಪಟ್ಟು ಹಿಡಿದಿದ್ದೇ ಆದ್ರೆ ಅವರನ್ನು ಬಂಧಿಸೋಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗ ಕಲಬುರಗಿ ಪೊಲೀಸರು ಮಾಡಿಕೊಂಡಿದ್ದು, ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಬಳ್ಳಾರಿ, ಬೀದರ್ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಓಕೆ, ಸೊ ನೋಡೋಣ ಸಹಜವಾಗಿ ಎಲ್ಲ ಹೋರಾಟಗಳು ಹೆಂಗೆ ಹೋರಾಟವನ್ನು ಹತ್ತಿಕ್ತಾರೆ. ಇವ್ರು ಎಲ್ಲರನ್ನೂ ಎತ್ಕೊಂಡು ಹೋಗೋದು, ಬಸ್ಸಿಗೆ ತುಂಬೋದು, ಬಸ್ಸಿಗೆ ಕಿಟಕಿಯಿಂದ ಅವರು ಬೈಟ್ ಕೊಡೋದು, ಇವೆಲ್ಲ ಎಕ್ಸ್ಪೆಕ್ಟೆಡ್ ಅದೇ ರೀತಿ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, 11:30 ಗೊತ್ತಾಗುತ್ತೆ.